ಪಶು ಆಹಾರವನ್ನು ಹಸುಗಳು ಇಷ್ಟಪಟ್ಟು ತಿನ್ನುತ್ತಿಲ್ಲ, ಕಷ್ಟಪಟ್ಟು ತಿನ್ನುವ ರೀತಿಯಾಗಿದೆ. ಉತ್ತಮವಾದ ಪಶು ಆಹಾರ ಕೊಡದಿದ್ದಲ್ಲಿ ಪಶು ಆಹಾರ ಘಟಕದ ಮುಂದೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ತುಮುಲ್ ನಿರ್ದೇಶಕಿ ಶ್ರೀಮತಿ ಭಾರತಿ ಶ್ರೀನಿವಾಸ್. ಗುಬ್ಬಿ ನಗರದ ನಂದಿನಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಕಚೇರಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ರೈತರ ರಾಸುಗಳಿಗೆ ನೀಡುತ್ತಿರುವ ಪಶು ಆಹಾರ ಗುಣಮಟ್ಟ ಇಲ್ಲ. ಕಳಪೆ ಗುಣಮಟ್ಟದ ಆಹಾರ ಬಳಕೆಯಿಂದ ಜಾನುವಾರುಗಳಿಗೆ ಅನಾರೋಗ್ಯ ಹಾಗೂ ಗುಣಮಟ್ಟದ ಹಾಲು ಉತ್ಪತ್ತಿಯಾಗುತ್ತಿಲ್ಲ. ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಪಶು ಆಹಾರದ ಗುಣಮಟ್ಟ ಸರಿಪಡಿಸದೇ ಇದ್ದರೆ ಉಗ್ರ ಹೋರಾಟ ಮಾಡಬೇಕಾದೀತು ಎಂದರು. ಕೆಲ ಹಾಲಿನ ಕೇಂದ್ರಗಳಲ್ಲಿ ಸ್ವಚ್ಛತೆ ಕಡಿಮೆ ಇದೆ. ನೀವು ಹಾಲಿನ ಕೇಂದ್ರಗಳಲ್ಲಿ ಅಮೃತಕ್ಕೆ ಸಮವಾದ ಹಾಲನ್ನು ವಿಷ ಮಾಡಬೇಡಿ. ಸ್ವಚ್ಛವಾಗಿ ಹಾಲಿನ ಕೇಂದ್ರಗಳನ್ನು ಇಟ್ಟುಕೊಳ್ಳುವ ಕೆಲಸ ಮಾಡಿ ಎಂದು ಕೆಲವು ಡೈರಿ ಕೇಂದ್ರದ ಸೆಕ್ರೆಟರಿಗಳಿಗೆ ಕಿವಿಮಾತು ಹೇಳಿದರು. ಅಷ್ಟು ಬಿ ಎಮ್ ಸಿ ಅದನ್ನು ನೀವು ಎಷ್ಟು ನೀಟಾಗಿಡಬೇಕು. ನಾನು ಬೇರೆ ಬಿ ಎಮ್ ಸಿ ಇಟ್ಕೊಂಡು ಎಷ್ಟು ಚೆನ್ನಾಗಿದ್ದೀನಿ, ಅಷ್ಟು ಕಚಡವಾಗಿಟ್ರಿ ಹೆಂಗೆ. ದಯವಿಟ್ಟು ಇವೆಲ್ಲ ಚೇಂಜ್ ಮಾಡ್ಕೋಬೇಕು. ನೀವು ಚೇಂಜ್ ಆಗಬೇಕು, ನೀವು ಚೇಂಜ್ ಮಾಡ್ಕೋಬೇಕು, ಇಲ್ಲ ನಿಮ್ಮನ್ನ ನಾವು ಚೇಂಜ್ ಮಾಡಬೇಕು. ಎರಡಕ್ಕೂ ಒಂದು ಅಲ್ಲಿವರೆಗೂ ನಾವು ಬಿಡಬೇಡಿ. ಆಮೇಲೆ ಮೇಡಮ್ ಅವರು ಎಲ್ಲ ಮೇಲೆ ನೋಡ್ಬಿಟ್ಟು ನಾವು ಯಾರು ಮಾಡಿಲ್ಲ ಅವ್ರು ಹೊಡಿತಾವ್ರೆ ಅಂತ ಖಂಡಿತ ಆ ಥರ ಇಲ್ಲ. ನನಗೆ ಎಲ್ಲರೂ ಒಂದು ಎಲೆಕ್ಷನ್ ಆಗೋದು ಬೇರೆ, ಎಲೆಕ್ಷನ್ ಆದಮೇಲೆ ಬೇರೆ. ನನಗೆ ಬೇಕಾಗಿತ್ತು ರೈತರಿಗೆ ನೀವೇನು ಸೇವೆ ಮಾಡಿದ್ದೀವಿ. ಮೆಣಕರಲ್ಲಿ ಹೋಗಿ ಬಂದಿದ್ದೀರಿ, ಮೆಣಕರಲ್ಲಿ ಅವರು ಎಷ್ಟು ರೈತರಿಗೆ ಆ ಸೌಹಾರ್ದತೆ, ಆಮೇಲೆ ಇನ್ಫಾರ್ಮೇಷನ್ ಕೊಡೋದು. ಒಬ್ಬರು ಕಂಪ್ಲೇಂಟ್ ಹೇಳ್ತಾ ಇಲ್ಲ. ನಮ್ಗೆ ಖುಷಿ ಆಯಿತು. ಈ ಹುಡುಗರಿಗೆ ಒಂದು ಹೆಸರು ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಹಂಗಾಗಿ ಕೆಲಸ ಮಾಡ್ತಾರೆ. ಈ ಸ್ವಲ್ಪ ವಯಸ್ಸಾಗ್ಬಿಡ್ತಂದ್ರೆ ಆಗಲೇ ಗಂಟು ಮಾಡಬೇಕು ಅನ್ನೋದು ಒಂದೇ ಇರ್ತಿತ್ತು. ಇವತ್ತೆಷ್ಟು ನಾನು ಮನೆ ಕಾಣೋದ್ರಲ್ಲಿ ಒಂದೇ ಇರುತ್ತೆ. ದಯವಿಟ್ಟು ಆ ವ್ಯವಸ್ಥೆ ಅದ್ರದ್ದು ಅವಶ್ಯಕತೆ ಇಲ್ಲ. ಬಟ್ ಇವತ್ತಿಂದ ಇನ್ನು ಮುಂದೆ ನೀವು ಎಷ್ಟು ದಿವಸಕ್ಕೆ ಬಾ ಅಂದರೆ ಅಷ್ಟು ದಿವಸಕ್ಕೆ ನಿಮ್ಮ ಸ್ಥಳಕ್ಕೆ ನಾನು ವಿಸಿಟ್ ಮಾಡ್ತೀನಿ. ಅದು ನಾನು ಬರೋದ್ರೊಳಗಡೆ ಎಲ್ಲ ವ್ಯವಸ್ಥಿತವಾಗಿರ್ಬೇಕು, ಪ್ರತಿಯೊಂದು ವ್ಯವಸ್ಥಿತವಾಗಿರ್ಬೇಕು. ಆದರೆ ಯಾರು ಕೇಳಕ್ಕೆ ರೆಡಿ ಇಲ್ಲ. ನೀವು 4-5 ಸಂಘ ಬಹುಶಃ ಮೊದಲಿಂದನೂ ಆಗಿದ್ದು, ನಾನು ಹೋದಾಗಲೂ ಆಗಿದ್ದು. ಆದರೆ ಇನ್ನು ಕೆಲವು ಹೆಣ್ಮಕ್ಳ ಸಂಘ, ಆ ಹೆಣ್ಮಕ್ಳ ಸಂಘ ಅಟ್ಲೀಸ್ಟು ಗಂಡು ಹುಡುಗರಾದ್ರೆ ಎನ್ವೈರ್ಮೆಂಟ್ ಗಂಡಸ್ರು ಬರೋದು, ಅವ್ರಿಗೆ ಗಂಡಿನ ಹೋಗಿಲ್ಲ ಏನೋ ಮಾಡ್ಕೊಂಡು ಹೋಗೋರೆ. ಹೆಣ್ಮಕ್ಳ ಸಂಘಗಳೇ ಒಳಗಡೆ ಕಾಲಿಡಕ್ಕಾಗ್ತಾರೆ. ಕಾಲು ಅಂದ್ಮೇಲೆ ಇಟ್ಟರೆ ಅಲ್ಲಿ ಹೆಂಗಪ್ಪ ಕಾಲಿಡೋದು ಅಷ್ಟು ಗಲೀಜಾಗಿ ಅಸಹ್ಯವಾಗಿ ಮೇಂಟೈನ್ ಮಾಡಿದ್ವಿ. ನನಗೆ ಅದು ಯಾಕೆ ಥರ ಇದ್ದೀರಾ ಅಂತ ಅರ್ಥ ಆಗಿದೆ. ಯಾಕೆಂದರೆ ನಾವು ಹಾಲು ನಿಮಗೆ ಇರೋ ಅಮೃತನ ವಿಷ ಮಾಡಿ ಯಾಕೆ ನಾವು ಕೊಡಬೇಕು ಜನಕ್ಕೆ? ಇರೋ ಅಮೃತನ ವಿಷ ಮಾಡಿ ಕೊಡೋದ್ರಿಂದ ನಿಮ್ಗೆ ಏನು ಸಿಗುತ್ತೆ ಅಲ್ವಾ? ಅದು ವಯಸ್ಸಾದವ್ರು ಕುಡಿತಾರೆ, ಪೇಷಂಟ್ಗಳು ಕುಡಿತಾರೆ ಅಲ್ವಾ? ಸ್ವಲ್ಪ ಗಟ್ಟಿಮುಟ್ಟಾಗಿ ನಮ್ಮಂಥವ್ರಿಗೆ ಮಾತ್ರ ಅದೇ ನಾವು ದಬಾಯಿಸ್ಕೊತೀವಿ. ನಮಗೂ ಆಗಲ್ಬಿಟ್ಟು ಯಾರು ನಮಗೂ ವಯಸ್ಸು. ಆದರೆ ವಯಸ್ಸಾಗಿರೋರು ಅಥವಾ ನಾವು ಕೆಟ್ಟ ಹಾಲು ಕೊಟ್ಟರೆ ಒಳ್ಳೇದಾಗುತ್ತಮ್ಮ, ನಿಮ್ಗೆ ಖಂಡಿತ ಒಳ್ಳೇದಾಗಲ್ಲ. ದಯವಿಟ್ಟು ನಿಮ್ಗೇನೋ ಒಳ್ಳೇದಾಗಬೇಕು ಅನ್ನೋದಿಲ್ಲ, ನಿಮ್ಮ ಪದ್ಧತಿಗಳನ್ನ ಬದಲು ಮಾಡಿ. ಲ್ಯಾಕ್ಟೋಮೀಟರ್ ಚೆಕ್ ಮಾಡಲ್ಲ, ಟೆಂಪ್ರೇಚರ್ ಚೆಕ್ ಮಾಡಲ್ಲ. ಅದ್ಯಾವುದಪ್ಪ ಇನ್ಸೋದು ಸಂಘಕ್ಕೆ ಹೋಗಿದ್ವಿ, ಯಾಕೆ ಫ್ಯಾಟು ಚೆಕ್ ಮಾಡಲ್ಲ, ಏನು ಇದೆಲ್ಲ ಕಂಪ್ಯೂಟರ್ ಐತೆ. ಫ್ಯಾಟು ಫಿಕ್ಸ್ ಮಾಡಿಬಿಡೋಣ, ಎಲ್ಲ ಫಿಕ್ಸ್, ಏನು ಚೆಕ್. ಈ ಹಸು ಹುಚ್ಕೊತಾನೆ, ಆ ಹಸು ಹುಚ್ಕೊಂತ ಇದೆ. ಏನು ನೀವು ಸ್ಟಡಿ ಮಾಡಿರಿ, ಫಸ್ಟ್ ತಿಳ್ಕೊಳ್ರಿ, ನೀವು ಡಿಸ್ಕಸ್ ಮಾಡಿ. ಈಗ ನಮಗೆ ರೈತರಿಗೆ ನಾವು ವರ್ಕ್ಶಾಪ್ ಮಾಡೋಂಗಿಲ್ಲ ಕ್ವಾಲಿಟಿ ಬಗ್ಗೆ, ಹಸು ಏನು ಫುಡ್ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ರೈತರಿಗೆ ವರ್ಕ್ಶಾಪ್ ಮಾಡೋಂಗಿಲ್ಲ. ನಾವು ನಿಮಗೆ ವರ್ಕ್ಶಾಪ್ ಮಾಡಬೇಕು, ನಿಮ್ಮನ್ನು ವರ್ಕ್ಶಾಪ್ ಮಾಡಿ ನಿಮ್ಮನ್ನ ನಾವು ರೆಡಿ ಮಾಡಿದ್ರೆ ನೀವು ರೈತರಿಗೆ ಹೋಗಿ ರೆಡಿ ಮಾಡ್ತೀರಾ. ಕೆಮಿಕಲ್ ಬಗ್ಗೆ ನಾವು ಉಳಿಸ್ಕೋದಿದೆ ಅಂತೀರ. ಅದಕ್ಕೆ ರಾಗಿ ಸ್ವಲ್ಪ ನಾವು ಬಂದಾಗ ಈಗ ಕೆಲವರು ಯಾಕೆಂದರೆ ಅದು ಯಾಕೆ ಬಂತು ಅಂದರೆ ಎಲ್ಲಿ ನಾವು ಹೋಗಿಲ್ಲ ಅಲ್ಲಿ ಮಾತ್ರ ಅದು ಸೆಂಟೆನ್ಸ್ ರೈಸ್ ಆಗ್ತಾ ಇದೆ. ನಾವು ಹೋಗಿರೋ ಕಡೆ ಅದು ಬರ್ತಾ ಇಲ್ಲ. ಯಾಕೆಂದ್ರೆ ನಾವು ಮಾಹಿತಿ ಕೊಟ್ಟು ಬಂದಿದ್ದೀವಿ. ಆ ಫುಡ್ಸ್ ಮಹಿಳಾ ದಿನಾಚರಣೆ ಮಾಡಬೇಕು ಅಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಬಹುಶಃ 4ನೇ ವಾರದಲ್ಲಿ 4ನೇ ವಾರದಲ್ಲಿ ಹೋಗ್ಬೋದು. ಮಾರ್ಚ್ 4ನೇ ವಾರದಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಬೋದು. 8ನೇ ತಾರೀಕು ಮಹಿಳಾ ದಿನಾಚರಣೆ ಇರುತ್ತೆ. ಕಡೆ 4ನೇ ವಾರದಲ್ಲಿ 28ಕ್ಕೂ 30ಕ್ಕೂ ಯಾವುದಾದ್ರು ಇಟ್ಕೋಬೇಕು ಅಂತ ಅನ್ಕೊಂಡಿದ್ದೀವಿ. 30 ತಾರೀಕು ಮಾಡಿ. ಸೊ ಹಾಗಾಗಿ ಅದನ್ನ ಹೇಳ್ತೀವಿ. ಪ್ರತಿ
ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ನೀವು ವಿಚಾರ ತಿಳಿಸಿ ಹೆಣ್ಮಕ್ಳನ್ನ ಕಳಿಸೋಂಥ ವ್ಯವಸ್ಥೆ ನೀವು ಮಾಡಬೇಕು. ನಮ್ಮ ಜೊತೆ ನೀವು ಎಲ್ಲ ಬರಬೇಕು, ಆಯಿತಾ? ನಿಮಗೋಸ್ಕರನೇ ಮಾಡಬೇಕು. ಸರ್ ನಮಗೆ ತುಂಬ ಆಶ್ವಾಸನೆ ಕೊಟ್ಟಿದ್ದಾರೆ. ಪಶು ಆಹಾರ ಘಟಕದ ಅಧಿಕಾರಿ ಗಿರೀಶ್ ಮಾತನಾಡಿ, ಘಟಕದ ಎಲ್ಲ ಭಾಗಗಳಿಗೆ ಭೇಟಿ ನೀಡಿ ಆಗುತ್ತಿರುವ ತೊಂದರೆಗಳನ್ನು ಅತಿ ಶೀಘ್ರದಲ್ಲಿ ಪರಿಶೀಲಿಸಿ ಉತ್ತಮ ಗುಣಮಟ್ಟದ ಪಶು ಆಹಾರವನ್ನು ಹಾಲಿನ ಕೇಂದ್ರಗಳಿಗೆ ಒದಗಿಸುತ್ತೇವೆ ಎಂದರು. 7ನೇ ತಾರೀಕಿಂದ ಸ್ಕ್ಯಾನಿಂಗ್ ಶುರು ಆಗ್ತದೆ. ಭಾಳಷ್ಟು ಸಾಕಷ್ಟು ನನಗೆ ಮಾಹಿತಿಗಳನ್ನ ಕೊಟ್ಟಿದ್ದೀನಿ ಮತ್ತು ಅಪ್ಲಿಕೇಶನ್ ಕೊಟ್ಟಿದ್ದೀವಿ ವಾಪಸ್ಸು. ಇನ್ನೂ ಸುಮಾರು ಸಂಘದವರು ಮಾಹಿತಿ ಕೊಟ್ಟಿಲ್ಲ ಮತ್ತು ಸ್ಕ್ಯಾನಿಂಗ್ಗೆ ಅಪ್ಲಿಕೇಶನ್ ಕೊಟ್ಟಿಲ್ಲ. ಇನ್ನೂ ಒಂದು ಮಾಹಿತಿ ಚೆನ್ನಾಗಿ ಹೇಳಬೇಕು ಅಂದರೆ ಇದುವರೆಗೂ ತಗೊಂಡಲ್ಲೇ ಇರೋ ಸಾಕಷ್ಟು ಸಂಘಗಳು ಇದ್ದಾರೆ ಅಪ್ಲಿಕೇಶನ್ ಮೇಡಮ್. ಸರ್ ಹೊಟ್ಟೆ ತುಂಬಿದೆ ಸರ್ ಅವ್ರಿಗೆ ಮನೆಯಲ್ಲಿ ಅವನ್ನ ಬದಲಾವಣೆ ಮಾಡಬೇಕು, ಹೊಟ್ಟೆ ಖಾಲಿ ಮಾಡಬೇಕು ಅಂದರೆ ಸರ್